ಎಲ್ಲರಿಗೂ ನಮಸ್ಕಾರ. BM ಸ್ಟಡಿ ಸರ್ಕಲ್ಗೆ ಸ್ವಾಗತ. ನಾನು ಪ್ರಿಯಾಂಕಕ್ಕೆ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಿಸಿದಂತೆ ಇದು ನಮ್ಮ 11ನೆಯ ವಿಡಿಯೋ. ನಾವು ಹಿಂದಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದಲ್ಲಿರುವ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನೋಡ್ಕೊಂಡಿದ್ವಿ. ಇವತ್ತು ನಾವು ದೇವಾಲಯದ ವಾಸ್ತುಶಿಲ್ಪದ ಇತರ ಶಾಲೆಗಳನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ಮೊದಲನೇದಾಗಿ ನಾಯಕ ಶಾಲೆ. ಈ ನಾಯಕ ಶಾಲೆ ಕ್ರಿಸ್ತಶಕ 16ರಿಂದ 18ನೇ ಶತಮಾನದ ಅವಧಿಯಲ್ಲಿ ನಾಯಕರ ಆಡಳಿತಗಾರದ ಅಡಿಯಲ್ಲಿ ನಾಯಕ ವಾಸ್ತುಶಿಲ್ಪ ಪ್ರಾರಂಭವಾಯಿತು. ಇದನ್ನು ಮದುರೈ ಶಾಲೆ ಅಂತ ಕೂಡ ಕರೀತಾರೆ. ಈ ವಾಸ್ತುಶಿಲ್ಪ ಏನಾಗಿತ್ತು, ದ್ರಾವಿಡನ್ ಶೈಲಿಯನ್ನು ಹೋಲ್ತಾ ಇತ್ತು. ಅದೇ ರೀತಿಯಾಗಿ ದ್ರಾವಿಡನ್ ಶೈಲಿ ಕೆತ್ತನೆ ಏನಾಗಿತ್ತು, ಸ್ವಲ್ಪ ವ್ಯಾಪ್ತಿಯಲ್ಲಿ ಹೆಚ್ಚು ದೊಡ್ಡದಾಗಿತ್ತು. ಇದು ನಾಯಕ ಶಾಲೆಯ ಮೇಲೆ ಇಸ್ಲಾಮಿಕ್ ಪ್ರಭಾವವನ್ನು ಹೊಂದಿತ್ತು. ಈ ನಾಯಕ ಶಾಲೆಯ ಕೆಲವು ವಿಶಿಷ್ಟ ಲಕ್ಷಣಗಳು ಯಾವ ರೀತಿ ಅದಾವೆ ಅಂದ್ರೆ, ಮೊದಲನೇದಾಗಿ ಗರ್ಭಗೃಹ ಸುತ್ತಲೂ ಚಾವಣಿಯ ಆಂಬ್ಯುಲೇಟರಿ ಅಂದರೆ ಪ್ರದಕ್ಷಿಣಾ ಪಥವನ್ನು ಹೊಂದಿತ್ತು. ಅದೇ ರೀತಿಯಾಗಿ ಪೋರ್ಟಿಕೋ ಬೃಹತ್ ಕಾರಿಡಾರ್ಗಳನ್ನು ಹೊಂದಿತ್ತು. ಪೋರ್ಟಿಕೋ ಅಂದರೆ ಮುಖಮಂಟಪ. ಈ ಮುಖಮಂಟಪಕ್ಕೆ ಏನಾಗಿತ್ತು, ಬೃಹತ್ ಕಾರಿಡಾರನ್ನು ಹೊಂದಿತ್ತು. ಅದೇ ರೀತಿಯಾಗಿ ಈ ನಾಯಕ ಶೈಲಿಯ ಅಡಿಯಲ್ಲಿ ಏನಾಗಿತ್ತು, ನಿರ್ಮಿಸಲಾದ ಗೋಪುರಗಳು ಅತಿ ದೊಡ್ಡದಾಗಿದ್ದವು. ಮದುರೈನ ಮೀನಾಕ್ಷಿ ದೇವಸ್ಥಾನದ ಗೋಪುರ ವಿಶ್ವದಲ್ಲಿ ಅತಿ ಎತ್ತರದ ಗೋಪುರ. ಯಾವುದು? ಮದುರೈನ ಮೀನಾಕ್ಷಿ ದೇವಸ್ಥಾನದ ಗೋಪುರ ವಿಶ್ವದಲ್ಲಿ ಅತಿ ಎತ್ತರವಾದ ಗೋಪುರ. ಈ ನಾಯಕ ಶಾಲೆಯಲ್ಲಿ ಗೋಪುರಂ ಕಲೆಯು ಉತ್ತುಂಗಕ್ಕೇರಿತು. ನಾಯಕ ಶಾಲೆ ಏನು ಮಾಡ್ತಿದ್ರು, ಗೋಪುರ ಕಲೆ ತುಂಬ ಉತ್ತುಂಗಕ್ಕೇರಿತು. ಈ ದೇವಾಲಯದ ರಚನೆ ಏನಾಗಿತ್ತು, ಕೆತ್ತನೆಗಳಿಂದ ತುಂಬಿತು. ಯಾವುದು? ನಾಯಕ ಶೈಲಿಯ ದೇವಾಲಯಗಳ ರಚನೆಗಳನ್ನು ಕೆತ್ತನೆಗಳಿಂದ ಮಾಡಲಾಗಿತ್ತು. ಉದಾಹರಣೆಗೆ ವಿಶ್ವದಲ್ಲಿ ಅತಿ ಎತ್ತರವಾದ ಗೋಪುರ ಹೊಂದಿದ್ದ ಇದು ಮೀನಾಕ್ಷಿ ದೇವಸ್ಥಾನ, ಮದುರೈಯಲ್ಲಿರುವ ಮೀನಾಕ್ಷಿ ದೇವಸ್ಥಾನ. ಅದೇ ರೀತಿ ಎರಡನೇದಾಗಿ ವೇಸರ ಶೈಲಿ. ಇದನ್ನೇನಂತ ಕರೀತಾರೆ, ಕರ್ನಾಟಕದ ವಾಸ್ತುಶಿಲ್ಪದ ಶೈಲಿ ಅಂತ ಹೇಳಿ ಶಾಲೆ ಅಂತ ಕೂಡ ಕರೀತಾರೆ. ಯಾವುದು? ವೇಸರ ಶಾಲೆ. ಇದೇನಾಗಿತ್ತು, ಕರ್ನಾಟಕದ ವಾಸ್ತುಶಿಲ್ಪದ ಶಾಲೆ. ಇದನ್ನು ಚಾಲುಕ್ಯರ ಆಡಳಿತರ ಆಶ್ರಯದಲ್ಲಿ ಕ್ರಿಸ್ತಶಕ 7ನೇ ಶತಮಾನದ ಮಧ್ಯದಲ್ಲಿ ಇದನ್ನು ಆರಂಭ ಮಾಡಿದರು. ನಾಗರ ಶಾಲೆ ಮತ್ತು ದ್ರಾವಿಡನ್ ಶಾಲೆ ಈ ಎರಡೂ ಶೈಲಿಗಳನ್ನು ಈ ವೇಸರ ಶೈಲಿ ಹೊಂದಿತ್ತು. ಇದನ್ನು ಮಿಶ್ರತಳಿ ಶೈಲಿ ಅಂತಲೂ ಕರೀತಾರೆ. ಯಾಕಂದರೆ ನಾಗರ ಶೈಲಿ ಮತ್ತು ದ್ರಾವಿಡನ್ ಶೈಲಿಯ ಸಂಯೋಜನೆಯಿಂದ ಮಿಶ್ರತಳಿ ಶೈಲಿ ಅಂತ ಹೇಳಿ ಕೂಡ ಕರೀತಾರೆ. ಈ ವೇಸರ ಶಾಲೆಯ ಕೆಲವು ಲಕ್ಷಣಗಳು ಏನಪ್ಪ ಅಂದರೆ, ಈ ವೇಸರ ಶೈಲಿಯಲ್ಲಿ ವಿಮಾನ ಅಂದರೆ ಶಿಖರ ಮತ್ತು ಮಂಟಪಕ್ಕೆ ಏನು ಮಾಡಿದರು, ಜಾಸ್ತಿ ಒತ್ತನ್ನು ಕೊಟ್ಟಿದ್ದರು. ಆಂಬ್ಯುಲೇಟರಿ ಮಾರ್ಗವನ್ನು ಅಂದರೆ ಪ್ರದಕ್ಷಿಣಾ ಪಥವನ್ನು ಏನು ಮಾಡಿದ್ರು, ತೆರೆದ ಪ್ರದಕ್ಷಿಣಾ ಪಥವನ್ನು ನಿರ್ಮಾಣವನ್ನು ಮಾಡಲಾಗಿತ್ತು. ಕಂಬಗಳು, ದ್ವಾರಗಳು ಮತ್ತು ಚಾವಣಿಗಳ ಮೇಲೆ ಕೆತ್ತನೆಗಳಿಂದ ಅಲಂಕಾರವನ್ನು ಮಾಡಿದರು. ಇದು ವೇಸರ ಶೈಲಿಯ ಲಕ್ಷಣಗಳು. ಅದೇ ರೀತಿಯಾಗಿ ವೇಸರ ಶೈಲಿಯಲ್ಲಿ ದೇವಾಲಯಗಳನ್ನು 3 ಪ್ರಮುಖ ರಾಜವಂಶಗಳು ವಾಸ್ತುಶಿಲ್ಪಗಳನ್ನು ನಿರ್ಮಾಣ ಮಾಡಿದರು. ಯಾವುದಂದರೆ ಬಾದಾಮಿ, ಅದೇ ರೀತಿ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು. ಈ 3 ರಾಜವಂಶದವರು ಏನು ಮಾಡಿದರು, ಇದು ವೇಸರ ಶೈಲಿಯನ್ನು ವಾಸ್ತುಶಿಲ್ಪಗಳನ್ನು ನಿರ್ಮಾಣ ಮಾಡಿದರು. ಉದಾಹರಣೆಗೆ ಎಲ್ಲೋರಾದ ಕೈಲಾಸ ದೇವಸ್ಥಾನ, ಇದನ್ನು ರಾಷ್ಟ್ರಕೂಟರು ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಹಳೆಬೀಡು, ಬೇಲೂರು ಇತ್ಯಾದಿ ದೇವಾಲಯಗಳು ಇದನ್ನು ಹೊಯ್ಸಳ ರಾಜವಂಶದವರು ನಿರ್ಮಾಣ ಮಾಡಿದರು. ಯಾವುದು? ಹಳೆಬೀಡು, ಬೇಲೂರು ಮತ್ತು ಇತ್ಯಾದಿ ದೇವಾಲಯಗಳನ್ನು ಯಾರು ಮಾಡಿದ್ರು, ಹೊಯ್ಸಳ ರಾಜವಂಶದವರು. ರಾಷ್ಟ್ರಕೂಟರು ಎಲ್ಲೋರದ ಕೈಲಾಸ ದೇವಸ್ಥಾನವನ್ನು. ಅದೇ ರೀತಿಯಾಗಿ ಬಾದಾಮಿ ಮತ್ತು ಕಲ್ಯಾಣ ಚಾಲುಕ್ಯರು ಕೂಡ ಈ ವೇಸರ ಶೈಲಿಯ ದೇವಾಲಯಗಳನ್ನು ವಾಸ್ತುಶಿಲ್ಪಗಳನ್ನು ನಿರ್ಮಾಣ ಮಾಡಿದರು. ಯಾವುದು? ಬಾದಾಮಿ ಮತ್ತು ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಅದೇ ರೀತಿಯಾಗಿ ಹೊಯ್ಸಳರು. ಈ ನಾಗರ ಶೈಲಿಯ ಪ್ರಭಾವ ಏನಾಗಿತ್ತು, ನಾಗರ ಶೈಲಿಯ ಕರ್ವೇಲಿನ ಶಿಖರ, ಅದೇ ರೀತಿಯಾಗಿ ವೇಸರ ದೇವಸ್ಥಾನಗಳ ಚೌಕಾಕಾರ ತಳದಲ್ಲಿತ್ತು. ನಾಗರ ಶೈಲಿಯ ಶಿಖರಗಳನ್ನು ಹೊಂದಿತ್ತು, ಆದರೆ ವೇಸರ ಶಿಖರಗಳೇನಾಗಿದ್ದು ಚೌಕಾಕಾರದಲ್ಲಿದ್ದವು. ಅದರ ಶಿಖರದ ತಳ ಚೌಕಾಕಾರವಾಗಿದ್ದು. ಅದೇ ರೀತಿಯಾಗಿ ದ್ರಾವಿಡ ಶೈಲಿಯ ಪ್ರಭಾವ ಸಂಕೀರ್ಣವಾದ ಕೆತ್ತನೆಗಳು, ಶಿಲ್ಪಗಳು. ನಾಗರ ಶೈಲಿಯ ಶಿಖರ ಹೊಂದಿದರೆ ದ್ರಾವಿಡನ್ ಶೈಲಿ ಏನಾಗಿದ್ದು ಕೆತ್ತನೆಗಳು, ಶಿಲ್ಪಗಳು. ಅದೇ ರೀತಿಯಾಗಿ ವಿಮಾನ ವಿನ್ಯಾಸ ಅಂದರೆ ಶಿಖರದ ವಿನ್ಯಾಸ. ಅದೇ ರೀತಿಯಾಗಿ ವೇಸರ ದೇವಾಲಯಗಳ ಮೆಟ್ಟಿಲು ಅಥವಾ ತಾರಸಿ ಶಿಖರದಲ್ಲಿರೋ ಕಂಡುಬರುತ್ತದೆ. ಈ ಶಿಖರದಲ್ಲಿ ಏನು ಮಾಡ್ತಿದ್ರು, ಮೆಟ್ಟಿಲುಗಳನ್ನು ಮಾಡ್ತಿದ್ರಲ್ಲ, ಆ ರೀತಿಯಾದ ನಾಗರ ಶೈಲಿ ಮತ್ತು ದ್ರಾವಿಡನ್ ಶೈಲಿಯನ್ನು ಎರಡು ಸಂಯೋಜನೆಯನ್ನು ಹೊಂದಿತ್ತು. ಇದಕ್ಕೆ ಮಿಶ್ರ ಶೈಲಿ ಅಂತ ಕರೀತಾ ಇದ್ರು. ಈ ವೇಸರ ಶೈಲಿಗೆ ಉದಾಹರಣೆ ಅಂದರೆ ಡಂಬಲ್ನಲ್ಲಿರೋ ದೊಡ್ಡ ಬಸಪ್ಪ ದೇವಸ್ಥಾನ, ಐಹೊಳೆಯಲ್ಲಿರೋ ಲಡ್ಕಾನ್ ಟೆಂಪಲ್, ಬಾದಾಮಿಯಲ್ಲಿರುವ ದೇವಸ್ಥಾನಗಳು. ಇವು ವೇಸರ ಶೈಲಿಗೆ ಉದಾಹರಣೆಗಳು.
ಅದೇ ರೀತಿಯಾಗಿ ಈ ವಿಜಯನಗರ ಶಾಲೆ ಏನಾಗಿತ್ತು, ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರ ಅಡಿಯಲ್ಲಿ ಕ್ರಿಸ್ತಶಕ 1335ರಿಂದ 1565ರಲ್ಲಿ ನಿರ್ಮಾಣವನ್ನು ಹೊಂದಿತು. ಈ ಹಂಪಿದಲ್ಲಿ ಅಂದರೆ ಕರ್ನಾಟಕದ ಹಂಪಿದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಮಹಾನ್ ಪೋಷಕರಾಗಿದ್ದರು. ಯಾರು? ವಿಜಯನಗರ ಸಾಮ್ರಾಜ್ಯದವರು. ಅದರ ಜೊತೆಗೆ ಚೋಳ, ಹೊಯ್ಸಳರು, ಪಾಂಡ್ಯರು, ಚಾಲುಕ್ಯರ ವಾಸ್ತುಶಿಲ್ಪಗಳ ಶೈಲಿಗಳನ್ನು ವೈಶಿಷ್ಟ್ಯವಾಗಿ ಸಂಯೋಜಿಸಿದರು. ಚೋಳ, ಹೊಯ್ಸಳರು, ಪಾಂಡ್ಯರು, ಚಾಲುಕ್ಯರ ವಾಸ್ತುಶಿಲ್ಪ ಕೂಡ ಇದರಲ್ಲಿ ಸಂಯೋಜನೆಯನ್ನು ಹೊಂದಿತ್ತು. ಅವರ ಅಡಿಯಲ್ಲಿ ಅಂದರೆ ವಿಜಯನಗರದ ಸಾಮ್ರಾಜ್ಯದ ಆಡಳಿತಗಾರರ ಅಡಿಯಲ್ಲಿ ವಾಸ್ತುಶಿಲ್ಪ ಶೈಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ವಿಜಾಪುರದ ಪ್ರಭಾವಕ್ಕೆ ಒಳಗಾಯಿತು. ವಿಜಾಪುರದ ಗೋಲ್ಗುಂಬಜ್ ಅದಲ್ಲ, ಅದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯ ಪ್ರಭಾವಕ್ಕೆ ಈ ವಿಜಯನಗರ ಸಾಮ್ರಾಜ್ಯದ ಆಡಳಿತರು ಏನು ಮಾಡ್ತಾಯಿದ್ರು, ವಾಸ್ತುಶಿಲ್ಪಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಇದು ಈ ಅವಧಿಯಲ್ಲಿ ನಿರ್ಮಿಸಲಾದ ದೇವಾಲಯಗಳಲ್ಲಿ ಪ್ರತಿಫಲಿಸುತ್ತದೆ. ಅದು ಇಂಡೋ ಇಸ್ಲಾಂ ಶೈಲಿಯ ವಿಜಾಪುರದ ಪ್ರಭಾವಕ್ಕೆ ಒಳಗಾದ ವಾಸ್ತುಶಿಲ್ಪಗಳೇನಾಗಿದ್ವು ಈ ಅವಧಿಯಲ್ಲಿ ನಿರ್ಮಿಸಲಾದ ದೇವಾಲಯಗಳು ಪ್ರತಿಫಲಿಸಿತು. ಈ ದೇವಾಲಯದ ವೈಶಿಷ್ಟ್ಯಗಳು ಯಾವ ರೀತಿ ಇದ್ವು ಅಂದರೆ, ದೇವಾಲಯದ ಗೋಡೆಗಳು ಕೆತ್ತನೆಗಳು ಮತ್ತು ಜಾಮಿತಿಯ ಮಾದರಿಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯದ ಗೋಡೆಗಳನ್ನು ಏನು ಮಾಡಿದರು, ಕೆತ್ತನೆಗಳ ಮೂಲಕ ಅದೇ ರೀತಿಯಾಗಿ ಜಾಮಿತಿಯ ಮಾದರಿಗಳಿಂದ ಅಲಂಕಾರವನ್ನು ಮಾಡಿದರು. ಮುಂಭಾಗದಲ್ಲಿ ಇದ್ದ ಗೋಪುರಗಳನ್ನು ಏನು ಮಾಡಿದರು, ಎಲ್ಲ ಕಡೆಗೆ ನಿರ್ಮಾಣ ಮಾಡಿದರು. ಈ ಮುಂಭಾಗದಲ್ಲಿರುವ ಗೋಪುರಗಳನ್ನು ಬೇರೆ ಶೈಲಿಯಲ್ಲಿ ಈ ನಾಗರ ಶೈಲಿಯಲ್ಲಿ, ದ್ರಾವಿಡಿಯನ್ ಶೈಲಿಯಾಗಲಿ ಈ ರೀತಿಯಾದ ಗೋಪುರಗಳನ್ನು ಮುಂಭಾಗದಲ್ಲಿ ಇಡ್ತಾಯಿದ್ರು. ಆದರೆ ಇಲ್ಲಿ ಮುಂಭಾಗದಲ್ಲಿದ್ದ ಗೋಪುರಗಳನ್ನು ಏನು ಮಾಡಿದರು, ಇವರು ಎಲ್ಲ ಕಡೆಗಳಲ್ಲಿ ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಏಕಶಿಲೆಯ ಶಿಲಾಸ್ತಂಭಗಳು ಅಂದರೆ ಒಂದೇ ಕಲ್ಲಿನಿಂದ ಮಾಡಿದ ಶಿಲಾಸ್ತಂಭಗಳನ್ನು ಹೊಂದಿದ್ವು. ಸಾಮಾನ್ಯವಾಗಿ ಏನಾಗಿತ್ತು, ದೇವಾಲಯಗಳಲ್ಲಿ ಪೌರಾಣಿಕ ಯಾಲಿಯನ್ನು ಕೆತ್ತಲಾಗಿತ್ತು. ಪೌರಾಣಿಕ ಜೀವಿಯಾದ ಯಾಲಿಯನ್ನು ಕೆತ್ತಲಾಗಿತ್ತು. ಅದೇ ರೀತಿಯಾಗಿ ಈ ದೊಡ್ಡದಾದ ಗೋಡೆಗಳೇನಾಗಿದ್ವು, ದೇವಾಲಯಗಳನ್ನು ಸುತ್ತುವರಿದ ಗೋಡೆಗಳು ದೊಡ್ಡದಾಗಿದ್ವು. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಒಂದಕ್ಕಿಂತ ಹೆಚ್ಚು ಮಂಟಪಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಕೇಂದ್ರ ಮಂಟಪವನ್ನು ಏನಂತ ಕರೀತಾ ಇದ್ರು, ಕಲ್ಯಾಣ ಮಂಟಪ ಅಥವಾ ದೈವಿಕ ವಿಭಾಗಕ್ಕೆ ಸಮರ್ಪಿಸಲಾಗಿದೆ ಇದನ್ನೇನು ಅಂತ ಇದ್ರು. ಕೇಂದ್ರ ಮಂಟಪವನ್ನು ಒಂದಕ್ಕಿಂತ ಹೆಚ್ಚು ಮಂಟಪಗಳನ್ನು ನಿರ್ಮಾಣ ಮಾಡಿದರು. ಕೇಂದ್ರ ಮಂಟಪವನ್ನು ಕಲ್ಯಾಣ ಮಂಟಪ ಅಂತ ಹೇಳಿ ಕರೀತಾ ಇದ್ರು. ಎಲ್ಲಿ? ವಿಜಯನಗರ ಸಾಮ್ರಾಜ್ಯ ಶೈಲಿಗಳಲ್ಲಿ. ಈ ದೇವಾಲಯದ ಆವರಣದೊಳಗಿನ ಜಾತ್ಯತೀತ ಕಟ್ಟಡಗಳ ಪರಿಕಲ್ಪನೆಯನ್ನು ಈ ಅವಧಿಯಲ್ಲಿ ಅಂದರೆ ವಿಜಯನಗರದ ಶೈಲಿಯಲ್ಲಿ ನಾವು ಪರಿಚಯನ ಮಾಡಿದ್ರು. ಯಾವುದು? ಜಾತ್ಯತೀತ ಕಟ್ಟಡ ಪರಿಕಲ್ಪನೆಯನ್ನು. ಅದೇ ರೀತಿಯಾಗಿ ದೇವಾಲಯದ ಸಂಕೀರ್ಣವು ಗಡಿಗಳಿಂದ ಆವೃತವಾಗಿದ್ವು, ಅಂದರೆ ಕಾಂಪೌಂಡ್ಗಳಿಂದ ಆವೃತವಾಗಿದ್ವು. ಉದಾಹರಣೆಗೆ ವಿಠ್ಠಲ ಸ್ವಾಮಿ ದೇವಾಲಯ ಸಂಕೀರ್ಣ, ಲೋಟಸ್ ಮಹಲ್, ವಿರೂಪಾಕ್ಷ ದೇವಸ್ಥಾನ, ಹಂಪಿಯ ರಘುನಾಥ ದೇವಸ್ಥಾನ ಇವುಗಳು ಈ ವಿಜಯನಗರ ಶೈಲಿಗೆ ಉದಾಹರಣೆ. ಇದು ವಿಠ್ಠಲ ಸ್ವಾಮಿ ದೇವಸ್ಥಾನ ಸಂಕೀರ್ಣದೊಳಗಿರುವ ಕಲ್ಲಿನ ರಥ. ಇದು ಲಕ್ಷ್ಮೀ ನರಸಿಂಹ ಶಿಲ್ಪ, ಹಂಪಿಯಲ್ಲಿರುವ ಲಕ್ಷ್ಮೀ ನರಸಿಂಹ ಶಿಲ್ಪ. ನಂತರ ಬಾದಾಮಿ ಗುಹೆ ದೇವಾಲಯಗಳು. ಈ ಬಾದಾಮಿ ಗುಹೆ ದೇವಾಲಯಗಳು ಎಲ್ಲಿವೆ? ಕರ್ನಾಟಕದಲ್ಲಿವೆ. ಈ ಬಾದಾಮಿ ಏನಾಗಿತ್ತು, ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿತ್ತು. ಯಾವುದು? ಬಾದಾಮಿ. ಈ ಬಾದಾಮಿ ಗುಹೆಗಳಲ್ಲಿ 4 ಗುಹೆ ದೇವಾಲಯಗಳನ್ನು ಹೊಂದಿದೆ. ಈ ಬಾದಾಮಿ ಗುಹೆ ದೇವಾಲಯಗಳು ನಾಲ್ಕು ದೇವಾಲಯಗಳನ್ನು ಹೊಂದಿದೆ. ಇದರೊಳಗೆ 3 ಹಿಂದೂ ಧರ್ಮದಾದರೆ ಒಂದು ಏನಾಗಿದೆ, ಜೈನ ಧರ್ಮದ ಗುಹೆಯಾಗಿದೆ. ಇದರೊಳಗೆ ಹಿಂದೂ ಧರ್ಮದ 3 ಗುಹೆಗಳು, ಅದೇ ರೀತಿಯಾಗಿ ಜೈನ ಧರ್ಮದ 1 ಗುಹೆ, ಇದನ್ನು 4 ಗುಹೆ, ಈ ರೀತಿಯಾದ 4 ಗುಹೆ ದೇವಾಲಯಗಳನ್ನು ಹೊಂದಿದೆ. ಯಾವುದು? ಬಾದಾಮಿ ಗುಹೆ ದೇವಾಲಯ. ಅದೇ ರೀತಿಯಾಗಿ ಇದೇನಾಗಿದೆ, ಕತ್ತರಿಸಿದ ಕಲ್ಲಿನ ವಾಸ್ತುಶಿಲ್ಪ. ಇದು ಕತ್ತರಿಸಿದ ಕಲ್ಲಿನ ಶಿಲ್ಪಕ್ಕೆ ಉದಾಹರಣೆ ಆಗಿದೆ. ಕ್ರಿಸ್ತಶಕ 6ನೇ ಶತಮಾನದಷ್ಟು ಹಿಂದಿನದು. ಇದೇನಾಗಿದೆ, ಕ್ರಿಸ್ತಶಕ 6ನೇ ಶತಮಾನದಷ್ಟು ಹಿಂದಿನ ಗುಹೆಯಾಗಿದೆ. ಯಾವುದು? ಬಾದಾಮಿ ಗುಹೆ ದೇವಾಲಯ. ಇದನ್ನು ಚಾಲುಕ್ಯರು ಅಭಿವೃದ್ಧಿಪಡಿಸಿದ್ರು, ಬಾದಾಮಿ ಗುಹೆ ದೇವಾಲಯನ. ಇದು ಡೆಕ್ಕನ್ ಪ್ರದೇಶದ ದೇವಾಲಯಗಳಿಗೆ ಮುಂಚಿನ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಗುಹೆ ಒಂದರಲ್ಲಿ ಏನಾಗಿತ್ತು, ಹಿಂದೂ ಧರ್ಮದ ಗುಹೆ ಆಗಿತ್ತಲ್ವ, ಅದಕ್ಕೆ ಏನು ಮಾಡೋ, ಗುಹೆ ಒಂದರಲ್ಲಿ ನಾವು ಏನು ಕಾಣ್ಬೋದು, ಒಳಗೆ ಕೆತ್ತಿರುವ ಒಂದು ಮಹತ್ವದ ಶಿಲ್ಪ ನಟರಾಜನಾಗಿತ್ತು. ನಟರಾಜನ ಕೆತ್ತನೆ ಆಗಿತ್ತು. ಅದರ ಜೊತೆಗೆ ಹರಿಹರನ ಕೆತ್ತನೆಯನ್ನು ಹೊಂದಿತ್ತು. ಯಾವುದು? ಮೊದಲನೇ ಗುಹೆ. ಎರಡನೇ ಗುಹೆದಾಗ ಏನಾಗಿತ್ತು, ಇದು ವಿಷ್ಣುವಿಗೆ ಸಮರ್ಪಿಸಲಾಗಿತ್ತು ಈ ಎರಡನೇ ಗುಹೆಯನ್ನು. ಈ ಗುಹೆಯೊಳಗಿನ ಅತಿ ದೊಡ್ಡ ಪರಿಹಾರವೆಂದರೆ ವಿಷ್ಣು ತ್ರಿವಿಕ್ರಮನ ಅವತಾರದಲ್ಲಿರುವುದು.
ವಿಷ್ಣುವಿನ ಇತರ ರೂಪಗಳಾದ ವಾಮನಾವತಾರ ಅಥವಾ ಕುಬ್ಜ ಅವತಾರ, ವರಹ. ಈ ವರಹ ಅಂದರೆ ವಿಷ್ಣುವಿನ ದೇವತೆ ಭೂಮಿಯನ್ನು ರಕ್ಷಿಸುವುದು ಇತ್ಯಾದಿಗಳನ್ನು ಈ ಗುಹೆಯಲ್ಲಿ ಕಾಣ್ಬೋದು. ಇದು ವಿಷ್ಣುವಿನ ಗುಹೆಯಾಗಿತ್ತು. ಈ ಗುಹೆಯಲ್ಲಿ ವಿಷ್ಣುವಿನ ಅವತಾರಗಳನ್ನು ನಾವು ಕಾಣ್ಬೋದಿತ್ತು. ಅದೇ ರೀತಿಯಾಗಿ ಗುಹೆ ಮೂರರಲ್ಲಿ ಏನಾಗಿತ್ತು, ಇದು ಅತಿ ದೊಡ್ಡ ಗುಹೆಯಾಗಿತ್ತು. ಇದರೊಳಗೆ ತ್ರಿವಿಕ್ರಮ ಅಂದರೆ ವಿಷ್ಣು, ಅನಂತಶಯನ ವಾಸುದೇವ, ವರಹ, ಹರಿಹರ ಮತ್ತು ನರಸಿಂಹಗಳ ಕೆತ್ತನೆಯನ್ನು ಇಲ್ಲಿ ಈ 3ನೇ ಗುಹೆಯಲ್ಲಿ ಕಾಣ್ಬೋದಿತ್ತು. ಅದೇ ರೀತಿಯಾಗಿ ಗುಹೆನಾಗೇನಾಗಿತ್ತು, ಜೈನ ಗುಹೆಯಾಗಿತ್ತು. ಇದರೊಳಗೆ ಬಾಹುಬಲಿ, ಪಾರ್ಶ್ವನಾಥ ಮತ್ತು ಮಹಾವೀರರ ಶಿಲ್ಪಗಳನ್ನು ಕಾಣ್ಬೋದಿತ್ತು. ತೀರ್ಥಂಕರ ಸಾಂಕೇತಿಕ ಪ್ರದರ್ಶನದೊಂದಿಗೆ ಇದು 4ನೇ ಗುಹೆ ಹೊಂದಿತ್ತು ತೀರ್ಥಂಕರ ಸಂಕೇತಗಳನ್ನು. ಅದೇ ರೀತಿಯಾಗಿ ಬಾಹುಬಲಿ ಕಾರ್ಯೋತ್ಸರ್ಗ ಧ್ಯಾನಸ್ಥ ಭಂಗಿಯಲ್ಲಿ ನಿಂತಿದ್ದಾನೆ. ಬಾಹುಬಲಿ ಏನಾಗಿದ್ದಾನೆ, ಕಾರ್ಯೋತ್ಸರ್ಗ ಧ್ಯಾನಸ್ಥ ಭಂಗಿಯಲ್ಲಿ ನಿಂತಿದ್ರೆ, ಪಾರ್ಶ್ವನಾಥನು 5 ತಲೆಯ ನಾಗರಹಾವಿನೊಂದಿಗೆ ನಿಂತಿದ್ದ. ಅದೇ ರೀತಿ ಮಹಾವೀರನಾಗಿದ್ದ ಸಿಂಹಾಸನದ ಮೇಲೆ ಕುಳಿತಿದ್ದ. ಈ ರೀತಿಯಾದ 4ನೇ ಗುಹೆಗಳಲ್ಲಿ ಜೈನ ಗುಹೆ ತೀರ್ಥಂಕರನ್ನು ನೋಡ್ಬೋದಿತ್ತು. ಅದೇ ರೀತಿಯಾಗಿ ಈ 4 ಗುಹೆಯನ್ನು ಹೊರತುಪಡಿಸಿ ಅಗಸ್ತ್ಯ ಸರೋವರದ ಸುತ್ತಲೂ ಕೆಲವು ಹೆಚ್ಚುವರಿ ಗುಹೆಗಳಿದ್ದು, ಈ 4 ಗುಹೆಗಳನ್ನು ಬಿಟ್ಟು ಇನ್ನೂ ಹೆಚ್ಚುವರಿ ಅಗಸ್ತ್ಯ ಅನ್ನೋ ಸರೋವರ ಸುತ್ತ ಏನಾಗಿದೆ, ಹೆಚ್ಚುವರಿ ಗುಹೆಗಳನ್ನು ಕಾಣ್ಬೋದು. ಇವುಗಳೇನಾಗಿದ್ದಾವೆ, ಬೌದ್ಧ ಧರ್ಮಗಳ ಗುಹೆಗಳಾಗಿದ್ವು. ಇವು ಹೆಚ್ಚುವರಿ ಗುಹೆಗಳೇನಾಗಿದ್ವು, ಬೌದ್ಧ ಧರ್ಮದ ಗುಹೆಗಳಾಗಿದ್ವು. ಅದೇ ರೀತಿಯಾಗಿ ಹೊಯ್ಸಳ ಕಲೆ. ಈ ಹೊಯ್ಸಳ ಕಲೆ ಏನಾಗಿತ್ತು, ಹೊಯ್ಸಳ ಆಡಳಿತಗಾರರ ಆಶ್ರಯದಲ್ಲಿ ನಿರ್ಮಾಣ ಹೊಂದಿತ್ತು. ಇದನ್ನು ಹೊಯ್ಸಳ ವಾಸ್ತುಶಿಲ್ಪದ ಶಾಲೆ ಅಂತ ಹೇಳಿ ಕರೀತಾರೆ. ಇದು ಒಂದು ವಿಶಿಷ್ಟ ಶೈಲಿಯನ್ನು ಅಭಿವೃದ್ಧಿಪಡಿಸಿದ್ರು ಯಾರು, ಹೊಯ್ಸಳರು. ಇದು ಕರ್ನಾಟಕದ ಪ್ರದೇಶದಲ್ಲಿದೆ, ಅಂದರೆ ಮೈಸೂರಿಗೆ ಹತ್ತಿರವಾದ ಪ್ರದೇಶದಲ್ಲಿದೆ. ಇದು ಕ್ರಿಸ್ತಶಕ 1050 13ರ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿತು. ಈ ಪ್ರಮುಖ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಉದಾಹರಣೆ ಅಂದರೆ ಬೇಲೂರು, ಹಳೆಬೀಡು ಮತ್ತು ಶೃಂಗೇರಿ. ಈ ಹೊಯ್ಸಳರ ಕಲೆಗೆ ಲಕ್ಷಣಗಳು ಯಾವ ರೀತಿ ಇದ್ದರು, ವಾಸ್ತುಶಿಲ್ಪದ ಕೆಲವು ವೈಶಿಷ್ಟ್ಯಗಳು ಯಾವ ರೀತಿ ಇದ್ವು ಅಂದರೆ, ಕೇಂದ್ರ ಕಂಬದ ಸಭಾಂಗಣದ ಸುತ್ತಲೂ ದೇಗುಲಗಳನ್ನು ನಿರ್ಮಿಸಲಾಗಿತ್ತು. ಕೇಂದ್ರ ಕಂಬದ ಸಭಾಂಗಣದ ಸುತ್ತಲೂ ಏನಾದ್ರು ಮಾಡಿದ್ರು, ಅನೇಕ ದೇಗುಲಗಳನ್ನು ನಿರ್ಮಿಸಲಾಗಿತ್ತು. ಇದು ಪಂಚಾಯತನ್ ಶೈಲಿಯ ದೇವಾಲಯಗಳನ್ನು ಹೊಂದಿತ್ತು. ಅದೇ ರೀತಿಯಾಗಿ ಶಿಲುಬೆಗೆ ಏರಿಸಿದ ನೆಲದ ಯೋಜನೆಯನ್ನು ಹೊಂದಿತ್ತು. ಈ ದೇವಾಲಯದ ಸಂಕೀರ್ಣದ ವಿನ್ಯಾಸ ಯಾವ ರೀತಿ ಇತ್ತಂದರೆ, ನಕ್ಷತ್ರದ ಆಕಾರದಲ್ಲಿ ಇತ್ತು. ಇದನ್ನು ನಕ್ಷತ್ರದ ಯೋಜನೆ ಅಂತ ಕರಿತಿದ್ರು. ಆ ಶಿಲುಬೆಗೆ ಏರಿಸಿದ ನೆಲದ ಯೋಜನೆಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಪಂಚಾಯತನ್ ಶೈಲಿಯ ಶಿಲುಬೆಗೆ ಏರಿಸಿದ ನೆಲದ ಯೋಜನೆ ಇತ್ತಲ್ಲ, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿತ್ತು. ಯಾವ ರೀತಿ ಅಂದರೆ, ಈ ರೀತಿಯಾದ ರಚನೆಯನ್ನು ಹೊಂದಿತ್ತು. ನಕ್ಷತ್ರದ ಯೋಜನೆಯನ್ನು ಹೊಂದಿತ್ತು. ಇದನ್ನು ನಕ್ಷತ್ರ ಯೋಜನೆ ಅಂತ ಕರಿತಾ ಇದ್ರು. ಅದೇ ರೀತಿಯಾಗಿ ಸಾಫ್ಟ್ ಸೋಪ್ ಸ್ಟೋನ್ ಅಂದರೆ ಮೃದು ಕಲ್ಲಿನ ಸಾಬೂನಿನ ಕಲ್ಲು ಏನಾಗಿತ್ತು, ಮೃದು ಸಾಬೂನಿನ ಕಲ್ಲು ಏನಾಗಿತ್ತು, ಈ ಮುಖ್ಯ ಕಟ್ಟಡದ ಸಾಮಗ್ರಿಯಾಗಿತ್ತು. ಈ ದೇವಾಲಯಗಳದ ಸಾಮಗ್ರಿಯಾಗಿತ್ತು, ಪ್ರಮುಖ ಸಾಮಗ್ರಿಯಾಗಿತ್ತು ಸಾಫ್ಟ್ ಸೋಪ್ ಸ್ಟೋನ್. ಅದೇ ರೀತಿಯಾಗಿ ಶಿಲ್ಪಗಳ ಮೂಲಕ ದೇವಾಲಯದ ಅಲಂಕಾರಕ್ಕೆ ಭಾರೀ ಒತ್ತನ್ನು ನೀಡಲಾಗಿತ್ತು. ಈ ಶಿಲ್ಪಗಳ ಮೂಲಕ ದೇವಾಲಯದ ಅಲಂಕಾರಕ್ಕೆ ಏನು ಮಾಡಿದ್ರು, ಭಾರಿ ಒತ್ತನ್ನು ನೀಡಲಾಯಿತು. ಒಳ ಹೊರಗಿನ ಗೋಡೆಗಳು ದೇವತೆಗಳು ಧರಿಸಿರೋ ಆಭರಣಗಳ ಸಹ ಕೆತ್ತಲಾಗಿತ್ತು. ದೇವತೆಗಳಿಗೆ ಧರಿಸಿರೋ ಆಭರಣಗಳೇನು ಮಾಡಿದ್ರು, ಕೆತ್ತನೆ ಮೂಲಕನೇ ಮಾಡಿದರು. ಒಳ ಮತ್ತು ಹೊರಗಿನ ಗೋಡೆಗಳನ್ನು ಕೆತ್ತನೆ ಮೂಲಕನೇ ಅಲಂಕಾರವನ್ನು ಮಾಡಿದರು. ಅದೇ ರೀತಿಯಾಗಿ ಎಲ್ಲ ಕೊನೆಗಳಿಗೆ ಏನು ಮಾಡಿದರು, ಶಿಖರಗಳನ್ನು ಹೊಂದಿದ್ದು. ಸಮತಲವಾಗಿರೋ ರೇಖೆಗಳು, ಈ ಸಮತಲವಾಗಿರೋ ರೇಖೆಗಳನ್ನು ಹೊಂದಿದ್ದು. ಹೋಲ್ಡಿಂಗ್ಗಳ ಜೋಡೆಯಿಂದ ಪರಸ್ಪರ ಸಂಬಂಧವನ್ನು ಹೊಂದಿದ್ದು. ಇದನ್ನು ಟವರನ್ನು ಕ್ರಮಬದ್ಧ ಟೈರ್ಗಳಾಗಿ ಪರಿಹರಿಸಿತ್ತು. ಈ ಟವರ್ಗಳನ್ನು ಏನಾಗಿತ್ತು, ಶಿಖರಗಳನ್ನು ಟೈರ್ಗಳಾಗಿ ಪರಿಹರಿಸಿತು. ಅದೇ ರೀತಿಯಾಗಿ ದೇವಾಲಯಗಳನ್ನು ಏನು ಮಾಡಿದರು, ಜಗತಿ ಎಂದು ಕರೆಯಲಾಗುವ ಮೇಲ್ಮುಖವಾದ ವೇದಿಕೆಯಲ್ಲಿ ನಿರ್ಮಿಸಲಾಗಿತ್ತು. ಜಗತಿ ಅಂದರೆ ಜಗಲಿ ಅಂತಾರಲ್ಲ, ಆ ರೀತಿಯಾದ ಜಗಲಿಗಳ ಮೇಲೆ ದೇವಾಲಯಗಳನ್ನು ನಿರ್ಮಾಣ ಮಾಡಿತ್ತು. ಸುಮಾರು 1 ಮೀಟರ್ ಎತ್ತರದಲ್ಲಿ ಇದ್ದವು ಈ ಜಗಲಿಗಳು. ಅದೇ ರೀತಿಯಾಗಿ ದೇವಾಲಯದ ಗೋಡೆಗಳು ಮತ್ತು ಮೆಟ್ಟಿಲುಗಳು ಅಂಕುಡೊಂಕಾದ ಮಾದರಿಯನ್ನು ಹೊಂದಿದ್ದವು. ಈ ದೇವಾಲಯದ ಗೋಡೆಗಳೇನಾಗಿದ್ದು, ದೇವಾಲಯದ ಗೋಡೆಗಳು ಅದೇ ರೀತಿಯಾಗಿ ಮೆಟ್ಟಿಲುಗಳು ಕೂಡ ಅಂಕುಡೊಂಕಾದ ಮಾದರಿಯನ್ನು ಹೊಂದಿದ್ದವು. ಈ ರೀತಿಯಾಗಿ ಅಂಕುಡೊಂಕಾದ ಮಾದರಿಯನ್ನು ಹೊಂದಿದ್ದವು. ಅದೇ ರೀತಿಯಾಗಿ ಉದಾಹರಣೆಗೆ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ, ಬೇಲೂರಿನ ಚೆನ್ನಕೇಶವ ದೇವಸ್ಥಾನ, ಸೋಮನಾಥರ ಚೆನ್ನಕೇಶವ ದೇವಸ್ಥಾನ ಇದು ಹೊಯ್ಸಳರ ಕಲೆಗೆ ಉದಾಹರಣೆಗಳು. ಇದು ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯದ ನೆಲದ ಯೋಜನೆ. ಇಲ್ಲಿ ಗರ್ಭಗೃಹ, ಇಲ್ಲಿ ಮುಖಮಂಟಪ, ಇಲ್ಲಿ ಮಂಟಪ, ಅದೇ ರೀತಿಯಾಗಿ ನಂದಿ ಶ್ರೈನ್ ದೇವತೆ ಅಂದರೆ
ವಾಹನಗಳು. ಈ ರೀತಿಯಾಗಿ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯದ ನೆಲದ ಯೋಜನೆ ಇತ್ತು. ಇದು ಚೆನ್ನಕೇಶವ ದೇವಸ್ಥಾನ, ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಸ್ಥಾನ. ಈ ರೀತಿಯಾದ ಅಂಕುಡೊಂಕಾದ, ಇಲ್ಲಿದೆ ನೋಡಿ, ಅಂಕುಡೊಂಕಾದ ಗೋಡೆಗಳು, ಅಂಕುಡೊಂಕಾದ ಮೆಟ್ಟಿಲುಗಳನ್ನು ಹೊಂದಿತ್ತು. ಇವತ್ತಿಗೆ ಈ ವಿಡಿಯೋ ಇಲ್ಲೇ ಕೊನೆ ಆಗ್ತಿದೆ. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.